ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಾಸನ ಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನು ತರುವುದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. TV5 ಕನ್ನಡಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಸನದಲ್ಲಿ ಚೆನ್ನಮ್ಮನವರು ಅಭಿಮಾನಿಗಳನ್ನು ಹೊಂದಿದ್ದಾರೆ. 10 ನಿಮಿಷ ಆದರೂ ಹಾಸನಕ್ಕೆ ಪಾರ್ಥಿವ ಶರೀರ ಬರಬೇಕು. TV5 ಕನ್ನಡಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮರವರು ಈಗಾಗಲೇ ವಿಧಿವಶ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಹಾಸನದ JDS ಕಾರ್ಯಕರ್ತರು ಜೊತೆಗೆ ಹಾಸನ ಜಿಲ್ಲೆಯಾದ್ಯಂತ ಸಾಕಷ್ಟು ನೋವನ್ನು ಕೂಡ ಉಂಟು ಮಾಡಿರುವಂಥದ್ದು. ಹಾಗಾಗಿ ಯಾವೆಲ್ಲ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ, ಯಾಕಂತಂದರೆ ನಾಳೆ ಪದ್ಮನಾಭನಗರದಲ್ಲಿ ಒಂದಿಷ್ಟು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ ನಂತರ ಹಾಸನ ಜಿಲ್ಲೆಯತ್ತ ಅವರ ಪಾರ್ಥಿವ ಶರೀರ ಬರುತ್ತೆ ಅನ್ನುವ ಮಾಹಿತಿ ಇದೆ. ಸದ್ಯಕ್ಕೆ ಈಗ ನಮ್ಮ ಜೊತೆ ಹಾಸನ ಶಾಸಕರು ಸ್ವರೂಪ್ ಪ್ರಕಾಶ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ನಾಳೆ ಎಷ್ಟೊತ್ತಿಗೆ ಅವರ ಪಾರ್ಥಿವ ಶರೀರ ಬರುತ್ತೆ? ಮೊದಲನೇದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬರುತ್ತೆ ಅಥವಾ ಹೊಳೆನರಸೀಪುರಕ್ಕೆ ಹೋಗುತ್ತೋ? ಈ ಥರದ್ದು ಒಂದಿಷ್ಟು ಗೊಂದಲ ಇದೆ ಸರ್. ನಿಮಗೆ ಬಂದಿರುವಂಥ ಮಾಹಿತಿ ಹೇಗಿದೆ ಸರ್? ಸರ್, ಅದು ನಾಳೆ ಬೆಳಗ್ಗೆ 11 ಗಂಟೆ 12 ಗಂಟೆ ತನಕ ತಾವು ಹೇಳಿದಾಗೆ ನಮ್ಮ ದೇವೇಗೌಡರ ಅಪ್ಪಾಜಿಯವರ ಸ್ವಗೃಹ ಇದು ಪದ್ಮನಾಭನಗರದಲ್ಲಿ ಅಲ್ಲಿಂದ ಪಾರ್ಥಿವ ಶರೀರ ಹೊರಟು ಚನ್ನರಾಯಪಟ್ಟಣ ಮುಖಾಂತರ ಇನ್ನು ಹಾಸನಿಗೆ ಬರಬೇಕು ಅಂತ ನಾವು ರೇವಣ್ಣ ಸಾಹೇಬರು ಮತ್ತು ಅವ್ರ ಕುಟುಂಬಸ್ಥರೆಲ್ಲ ಮನವಿಯನ್ನು ಮಾಡಿದ್ದೀವಿ. ಒಂದು ಚರ್ಚೆ ನಡೀತಿದೆ, ಎಲ್ಲ ಮುಖಂಡರೆಲ್ಲ ಸೇರಿ ಚರ್ಚೆ ಮಾಡ್ತಾರೆ. ನಮ್ಮ ಒಂದು ಇದು ಕೂಡ ಒತ್ತಾಸೆ ಕೂಡ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಹಾಸನ ಜನತೆಯ ಒಂದು ಒತ್ತಾಸೆ, ಹಾಸನ ನಗರಕ್ಕೆ ಬಂದು ತದನಂತರ ಹೊಳೆನರಸೀಪುರಕ್ಕೆ ಹೋಗಬೇಕು ಅಂತ ಅದನ್ನು ಕೂಡ ಚರ್ಚೆ ನಡೀತಿದೆ ಸರ್. ಈಗಾಗಲೇ ಮೊಸಳೆ ಹೊಸಳ್ಳಿ ಹತ್ರ ಅವರ ಒಂದು ಅಂತಿಮ ದರ್ಶನ ಮಾಡಲಿಕ್ಕೆ ಎಲ್ಲ ಥರ ಸಿದ್ಧತೆ ಕೂಡ ನಡೀತಾ ಇದೆ. ನಾವು ಕೂಡ ಸದ್ಯದಲ್ಲೇ ಶೀಘ್ರದಲ್ಲಿ ಹೋಗ್ತೀವಿ ಸರ್. ಅವ್ರ ಕುಟುಂಬಸ್ಥರನ್ನು ತೀರ್ಮಾನವನ್ನು ಮಾಡ್ತಾರೆ ಸರ್. ಸರ್, ಈಗ ಯಾಕಂತಂದರೆ ಸಾಕಷ್ಟು ದೇವೇಗೌಡರ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗಿದ್ದಂಥವರು, ಅವರ ಬಹುತೇಕ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಕೂಡ ಅವರ ಜೊತೆಯಲ್ಲಿ ಇದ್ದಂಥವರು, ಇಲ್ಲೂ ಕೂಡ ರಾಜಕೀಯವಾಗಿ ಮುಂದೆ ನಿಂತು ಕಾಣಿಸ್ಕೊಂಡಿರಲಿಲ್ಲ. ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಒಂದು ಕಡೆ ಪತ್ನಿ ರಾಜಕೀಯ ಮಾಡುವಂಥದ್ದು, ಪತಿ ರಾಜಕೀಯ ಮಾಡುವಂಥದ್ದು, ಈ ಥರದ ಉದಾಹರಣೆ ಸಾಕಷ್ಟು ನೋಡಿದ್ದು. ಆದರೆ ಚೆನ್ನಮ್ಮ ಅವರವರು ಎಲ್ಲೂ ಕೂಡ ರಾಜಕೀಯದ ವಿಚಾರಕ್ಕೆ ಮೂಗನ್ನು ತೋರಿಸಲೇ ಇಲ್ಲ ಸರ್. ಸರ್, ತಾವು ನೋಡಿದ್ರಿ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರು ಸುದೀರ್ಘ 65 ವರ್ಷದ ಒಂದು ರಾಜಕಾರಣದಲ್ಲೂ ಕೂಡ ಎಲ್ಲೂ ಕೂಡ ಅವರ ಧರ್ಮಪತ್ನಿಯನ್ನು ಅವರು ಒಂದು ವೇದಿಕೆಯಲ್ಲೂ ಕೂಡ, ರಾಜಕೀಯದ ಒಂದು ವೇದಿಕೆಯಲ್ಲೂ ಕೂಡ, ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಯಾವತ್ತೂ ಕೂಡ ಕರ್ಕೊಂಡ್ಬಂದಿಲ್ಲ. ಒಂದು ವೈಯಕ್ತಿಕ ಅವರು ಸಮಾರಂಭಗಳಿಗೆ ಹೋಗಿರೋದು ಬಿಟ್ಟರೆ ಯಾವುದೂ ಕೂಡ ಒಂದು ರಾಜಕೀಯ ಒಂದು ಇದಕ್ಕೂ ಕೂಡ ಚರ್ಚೆಯೂ ಕೂಡ ಅಥವಾ ಬೇರೆ ಒಂದು ಚುನಾವಣೆಗೆ ವಿಚಾರಕ್ಕಿರ್ಬೋದು, ಯಾವ ವಿಚಾರಕ್ಕೂ ಕೂಡ ಚೆನ್ನಮ್ಮನವರು ಒಂದು ದಿನಗಳು ಕೂಡ ಮೂಗು ತೋರಿಸಿಲ್ಲ. ತಾವು ಹೇಳಿದಾಗೆ ಚೆನ್ನಮ್ಮನವರು ಸುಖ ಅನುಭವಿಸೋದಕ್ಕಿಂತ ರಾಜಕೀಯದಲ್ಲಿ ದೇವೇಗೌಡರ ಅಪ್ಪಾಜಿ ಜೊತೆ ಇದ್ದು ದುಃಖ ಅನುಭವಿಸಿರೋದೇ, ಕಷ್ಟ ಅನುಭವಿಸಿರೋದೇ ಹೆಚ್ಚು. ಯಾಕೆಂದರೆ ದೇವೇಗೌಡರ ಅಪ್ಪಾಜಿಯವರು ಕೂಡ ಅಧಿಕಾರ ಅನುಭವಿಸಿರೋದು ಅವ್ರ ರಾಜಕೀಯ ಜೀವನದಲ್ಲಿ ಭಾಳ ಕಮ್ಮಿ. ಅವ್ರು ಪ್ರಧಾನಮಂತ್ರಿ ಆದಾಗಲೂ ಕೂಡ 11 ತಿಂಗಳು ಅವರು ಪ್ರಧಾನಮಂತ್ರಿ ಆಗಿದ್ದಂಥದ್ದು. ಹಾಗಾಗಿ ದೇವೇಗೌಡರ ಅಪ್ಪಾಜಿಯವರೊಂದು ಸುದೀರ್ಘ ಅವರೊಂದು ರಾಜಕೀಯದಲ್ಲಿ ಮತ್ತು ಅವರ ಏಳಿಗೆಗೂ ಕೂಡ ಪ್ರಧಾನಮಂತ್ರಿ ಒಂದು ಹುದ್ದೆಗೆ ಇರಬೇಕು ಅಂದರೂ ಕೂಡ ಚೆನ್ನಮ್ಮ ಅವರ ಒಂದು ಅವರು ಬೆನ್ನೆಲುಬಾಗಿ ನಿಂತು ಅವರ ಜೊತೆಲಿ ನಿಂತಿರೋಂಥದ್ದು, ಕಷ್ಟದಲ್ಲಿ ನಿಂತಿರೋಂಥದ್ದು ತಾವೆಲ್ಲ ನೋಡಿರೋಂಥದ್ದೇ. ಅದು ಪ್ರಪಂಚಕ್ಕೆ ಗೊತ್ತು. ಚೆನ್ನಮ್ಮ ಅವರ ಅಂತ ಒಂದು ನಮ್ಮ ಪಾಲಿಗೂ ಕೂಡ ಅವ್ರ ದೇವತೆ ಅವರು ಕೂಡ. ಇದಿಷ್ಟು ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ರವರು ಕೂಡ ಹೇಳುವಂಥ ಮಾತು. ನಮ್ಮ ತಂದೆ ಜೊತೆ ಸಾಕಷ್ಟು ಅವಿನೋಭಾವ ಸಂಬಂಧ ಇತ್ತು. ಜೊತೆಗೆ ನಗರಸಭಾ ಸದಸ್ಯರ ಆದ ಹಿನ್ನೆಲೆಯಿಂದಲೂ ಕೂಡ ಅವರ ಸಾವನ್ನಪ್ಪಿದ್ರು. ಅವತ್ತಿನ ದಿನದವರೆಗೂ ಸಾಕಷ್ಟು ಅವರ ಜೊತೆ ಒಡನಾಟ ಇಟ್ಕೊಂಡಿದ್ರು. ಇವತ್ತು ಕೂಡ ನಮ್ಮ ತಾಯಿ ಏನು ಹೇಳಿದರು ಅದೇ ರೀತಿ ನಾನು ಅವರ ಕಾರ್ಯದಲ್ಲಿ ತಲ್ಲೀನರಾಗಿದ್ದೇನೆ ಅನ್ನುವ ಮಾತುಗಳನ್ನ ಹೇಳುವ ಮುಖಾಂತರ ಒಂದು ರೀತಿ ಸ್ವರೂಪ್ ಪ್ರಕಾಶ್ ರವರು ಕೂಡ ಭಾವುಕರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಇಂದು ತವರು ಜಿಲ್ಲೆಗೆ ಬರಲಿದೆ ಚೆನ್ನಮ್ಮ ಪಾರ್ಥಿವ ಶರೀರ. ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ನಾಳೆ ಅಂತ್ಯಕ್ರಿಯೆ. ಇವತ್ತು ಮಧ್ಯಾಹ್ನದಿಂದ ನಾಳೆ ಬೆಳಗ್ಗೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಹೊಳೆನರಸೀಪುರ ಪಟ್ಟಣದಲ್ಲೂ ದರ್ಶನಕ್ಕೆ ಅವಕಾಶ ಮಾಡುವಂಥ ಸಾಧ್ಯತೆ ಇದೆ. ಇವತ್ತು ಅಂತಿಮ ದರ್ಶನದ ವ್ಯವಸ್ಥೆ ಆಗಿದೆ. ಬೆಳಗ್ಗೆನೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯಾಹ್ನದ ನಂತರ ಅಂದರೆ ಈ ಮಧ್ಯಾಹ್ನ 2 ಗಂಟೆಯಿಂದ 4:15 ಈ ಸಂದರ್ಭದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆನ ಮಾಡಿಕೊಳ್ಳಲಾಗಿದೆ. ಸೊ ನಿನ್ನೆ ಸಂಜೆ 4 ಗಂಟೆಗೆ ವಿಧಿವಶರಾಗಿರೋದು. ಯಾಕೆ ಸಮಯ ತಗೊಂಡಿದ್ದಾರೆ ಅನ್ನೋದೊಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಇರುತ್ತೆ. ಅದವರ ಕುಟುಂಬಸ್ಥರ ನಿರ್ಧಾರ. ಅಜ್ಜಿಯ
ಅಂತಿಮ ವಿಧಿವಿಧಾನದ ಸಂದರ್ಭದಲ್ಲಿ ಮೊಮ್ಮಗ ಪ್ರಜ್ವಲ್ ಬರಬಹುದಾದ ಸಾಧ್ಯತೆ ಇದೆ. ಅವರಿಗೋಸ್ಕರನೇ ಸೋಮವಾರಕ್ಕೆ ಈ ಅಂತಿಮ ಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಅನ್ನೋದು ಇದೆ ಮಾಹಿತಿ. ಅಧಿಕೃತವಾಗಿ ಮಾಹಿತಿ ಗೊತ್ತಾಗಬೇಕಾಗತ್ತೆ. ಸದ್ಯಕ್ಕೆ ನಮಗಿರೋ ಡೀಟೇಲ್ಸ್ ಏನು ಅಂತಂದರೆ ಈ ಪೆರೋಲ್ ಮೇಲೆ ಬರಲಿಕ್ಕೆ ಅಂತ ಅಪ್ಲೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಜ್ಜಿ ಚೆನ್ನಮ್ಮ ನಿಧನರಾಗಿರುವಂಥ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆಯೇ ತುರ್ತು ಪೆರೋಲ್ ಕೋರಿ ಜೈಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರಂತೆ ಪ್ರಜ್ವಲ್ಲು. ಸಂಡೇ ಎಲ್ಲ ಇತ್ತಲ್ಲ, ಹಾಗಾಗಿ ಒಂಚೂರು ಸಮಯ ಬೇಕಾಗತ್ತೆ. ಸಜಾಬಂದಿಗಳಿಗೆ ತುರ್ತು ಸಂದರ್ಭಗಳಲ್ಲಿ ಈ ಪೆರೋಲ್ ನೀಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ಅವ್ರು ಹೊರಗೆ ಬರಬಹುದು. ಈ ಅಂತಿಮ ಕ್ರಿಯೆ ಅದನ್ನೆಲ್ಲ ಮುಗಿಸ್ಕೊಂಡು ಅಂತಿಮ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಈಗ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರು ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇವತ್ತು ಮಧ್ಯಾಹ್ನದ ನಂತರ ಹಾಸನ ಹೊಳೆನರಸೀಪುರಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಯಾವ ಥರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ? ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಒಂದಿಷ್ಟು ನಿರ್ದೇಶನವನ್ನು ಕೂಡ ಕೊಟ್ಟಿರುವಂತದ್ದು. ಇವತ್ತು ಪದ್ಮನಾಭ ನಗರದಲ್ಲಿ ಸಾರ್ವಜನಿಕ ದರ್ಶನ ಅಂತಿಮವಾದ ನಂತರ ಹಾಸನ ಜಿಲ್ಲೆಗೆ ಎಂಟ್ರಿ ಆಗುತ್ತೆ ಅನ್ನುವ ಮಾಹಿತಿ ಈಗಾಗಲೇ ಇರುವಂತದ್ದು. ಜೊತೆಗೆ ಇಲ್ಲಿನ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಪಟ್ಟು ಹಿಡಿದಿದ್ರು. ಹಾಸನ ಪಟ್ಟಣಕ್ಕೂ ಕೂಡ ಚೆನ್ನಮ್ಮರವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ್ರೆ ಇಲ್ಲಿ ಒಂದಿಷ್ಟು ಸಾರ್ವಜನಿಕರು ಕೂಡ ದರ್ಶನ ಮಾಡ್ತಾರೆ ಅಂತ. ಅದೇ ರೀತಿ ಈಗಾಗಲೇ ಒಪ್ಪಿಗೆ ಸಿಕ್ಕಿರುವಂತದ್ದು. ಹಾಸನ ನಗರದ ಡೈರಿ ಸರ್ಕಲ್ ಮತ್ತೆ ಏನು ಮುಖ್ಯವಾದಂತಹ ರಸ್ತೆಗಳೇನಿದೆ ಅಲ್ಲಿ ಅಂತಿಮ ನಮನ ಸಲ್ಲಿಸುವ ಮುಖಾಂತರ ನಂತರ ನೇರವಾಗಿ ಹೊಳೆನರಸೀಪುರದ ರೇವಣ್ಣರವರ ನಿವಾಸದಲ್ಲಿ ಇಂದು ಸಂಜೆಯಿಂದಲೇ ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಇಡಲಾಗುತ್ತೆ. ನಾಳೆ ಒಕ್ಕಲಿಗ ಸಂಪ್ರದಾಯದಂತೆ ಏನು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಹಾಸನ ಜಿಲ್ಲಾಡಳಿತದಿಂದ ಒಂದಿಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಒಂದು ಕಡೆ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ನಾಳೆ ಅಂದ್ರೆ ಅಂತ್ಯಕ್ರಿಯೆ ಆಗುವವರೆಗೂ ನಾಳೆ ರಾತ್ರಿ 12 ಗಂಟೆವರೆಗೂ ಕೂಡ ಒಂದಿಷ್ಟು ಮಾರ್ಗ ಬದಲಾವಣೆ ಮಾಡಲಾಗಿದೆ. ಹಾಸನದಿಂದ ಮೈಸೂರಿಗೆ ಸಂಚಾರ ಮಾಡುವಂತಹ ವಾಹನಗಳನ್ನ ಸದ್ಯಕ್ಕೆ ನಿಷೇಧ ಮಾಡಿರುವಂತದ್ದು. ಅಂದ್ರೆ ಬದಲಿ ಮಾರ್ಗ ಹಾಸನದಿಂದ ಮೈಸೂರಿಗೆ ಹೋಗುವಂತದ್ದನ್ನ ಅರಕಲಗೂಡು ಮತ್ತೆ ದೊಡ್ಡಹಳ್ಳಿ ಮುಖಾಂತರ ಮೈಸೂರಿಗೆ ಸಂಚಾರ ಮಾಡುವಂತಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜೊತೆಗೆ ಅರಸೀಕೆರೆಯಿಂದ ಏನು ಮೈಸೂರಿಗೆ ಹೋಗುವಂತಹ ಮಾರ್ಗ ಏನಿದೆ ಆ ಮಾರ್ಗವನ್ನು ಕೂಡ ಈಗಾಗಲೇ ಬದಲಾವಣೆ ಮಾಡಲಾಗಿದೆ. ಅರಸೀಕೆರೆಯಿಂದ ಹೋಗುವಂತಹ ವಾಹನಗಳು ಚನ್ನರಾಯಪಟ್ಟಣದ ಬರಗೂರು ಹ್ಯಾಂಡ್ ಪೋಸ್ಟ್ ಮುಖಾಂತರ ಮೈಸೂರಿಗೆ ಸಂಚಾರ ಮಾಡುವಂತಹ ವ್ಯವಸ್ಥೆಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಂದಿಷ್ಟು ಏನು ಪೊಲೀಸ್ ಇಲಾಖೆಯನ್ನು ಕೂಡ ಎಚ್ಚರಿಕೆಯಿಂದ ಜೊತೆಗೆ ಸಿಬ್ಬಂದಿಗಳನ್ನ ಕೂಡ ಬೇರೆ ಬೇರೆ ಹೊರ ಜಿಲ್ಲೆಯಿಂದ ಪೊಲೀಸ್ ಸಿಬ್ಬಂದಿಗಳನ್ನ ಕರೆತರೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆ ಇವತ್ತು ಪದ್ಮನಾಭ ನಗರದಿಂದ ಪಾರ್ಥಿವ ಶರೀರ ಹೊರಟ ನಂತರ ಮೊದಲು ಹಾಸನ ನಗರಕ್ಕೆ ಎಂಟ್ರಿ ಆಗಿ ನಂತರ ಹೊಳೆನರಸೀಪುರ, ಅದರ ನಂತರ ನೇರವಾಗಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ಏನಿದೆ, ಹರದನಹಳ್ಳಿಯ ಪಕ್ಕದಲ್ಲಿ ಇರ್ತಕ್ಕಂತಹ ಮಾವಿನಕೆರೆ ರಂಗನಾಥ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು ನೀತಿ. ಓಕೆ ಪ್ರಕಾಶ್, ಇನ್ನು ಹಾಸನ ಸಿಟಿಗೂ ಕೂಡ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಬೇಕು, 10 ನಿಮಿಷ ಆದರೂ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೆಲ್ಲ ಕೇಳ್ಕೊಳ್ತಾ ಇದ್ರು. ಆ ಥರದ್ದೇನಾದರೂ ವ್ಯವಸ್ಥೆ ಇದೆಯಾ ಅಥವಾ ಡೈರೆಕ್ಟಾಗಿ ರೇವಣ್ಣ ಅವರ ನಿವಾಸಕ್ಕೆ? ಹೌದು, ಈಗಾಗಲೇ ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಅದು ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ರೇವಣ್ಣರವರ ಅಣತಿಯಂತೆ ಸಕಲ ಸಿದ್ಧತೆಗೆ ಅಂತಿಮ ದರ್ಶನದ ಆ ಸ್ಥಳವನ್ನು ಕೂಡ ರೇವಣ್ಣರವರ ಅಣತಿಯಂತೆ ನಿರ್ಧಾರ ಮಾಡಿರುವಂತದ್ದು. ಅವರಿಗೆ ಮಾವಿನಕೆರೆ ರಂಗನಾಥ ಮತ್ತೆ ಹರದನಹಳ್ಳಿಯ ಈಶ್ವರ ದೇವಸ್ಥಾನ ಏನಿದೆ ಸಾಕಷ್ಟು ಅಚ್ಚುಮೆಚ್ಚಿನ ದೇವಸ್ಥಾನ ಆಗಿತ್ತು. ಆ ದೇವಸ್ಥಾನದ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಏನು ಜಮೀನೇನಿದೆ ಆ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ರೇವಣ್ಣರವರ ಕುಟುಂಬ. ತಡರಾತ್ರಿಯೇ ರೇವಣ್ಣ ಬಂದು ಅಂತ್ಯಕ್ರಿಯೆಗೆ ಬೇಕಾದಂತಹ ಸ್ಥಳವನ್ನು ನಿರ್ಧಾರ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಸ್ಥಳವನ್ನ ಗುರುತಿಸಿ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಒಟ್ಟಾರೆ
ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜೊತೆಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸಲಿಕ್ಕೆ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮಾರ್ಗವನ್ನು ಸಂಚಾರ ಬದಲಾವಣೆ ಮಾಡಿರುವಂತದ್ದು. ಒಟ್ಟಾರೆ ಪಾರ್ಥಿವ ಶರೀರ ಪದ್ಮನಾಭನಗರ ಅಂದ್ರೆ ನಿವಾಸದಿಂದ ಬಿಟ್ಟ ನಂತರ ಹಾಸನದ ಕಡೆಗೆ ಬರುತ್ತೆ. ಬಹುತೇಕ TV5ಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದು 2 ರಿಂದ 3 ಗಂಟೆಯ ಹೊತ್ತಿಗೆ ಹಾಸನ ನಗರಕ್ಕೆ ಅವರ ಪಾರ್ಥಿವ ಶರೀರ ಬರುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.